ಮಹಾರಾಷ್ಟ್ರ ಸೋತ ಕಾಂಗ್ರೆಸ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಮಹಾರಾಷ್ಟ್ರ ಸೋಲಿನಿಂದ ಕಂಗೆಟ್ಟ ಕಾಂಗ್ರೆಸ್ ನಾಯಕರು ನೈತಿಕ ಹೊಣೆ ಹೊತ್ತು ರಾಹುಲ್ ಗಾಂಧಿ ಶಾಕಿಂಗ್ ಡಿಸಿಷನ್ ಅನ್ನ ತೆಗೆದುಕೊಂಡ್ರ. ಕಾಂಗ್ರೆಸ್ ನಾಯಕರಿಗೆ ಶಾಕ್ ಕೊಡ್ತಾರ ಹಾಗಾದ್ರೆ ರಾಹುಲ್ ಗಾಂಧಿ ಸಡನ್ ನಿರ್ಧಾರ ಕೈಗೆ ಮರ್ಮಾಘಾತ ನೋಡಿ. ಲೋಕಸಭಾ ವಿಪಕ್ಷ ನಾಯಕ ಸ್ಥಾನಕ್ಕೆ ರಾಹುಲ್ ಗಾಂಧಿ ರಾಜೀನಾಮೆ. ಹರಿಯಾಣ, ಜಮ್ಮು ಕಾಶ್ಮೀರ, ಇನ್ನು ಮಹಾರಾಷ್ಟ್ರದಲ್ಲಿನ ಹೀನಾಯ ಸೋಲಿಂದ ಕಾಂಗ್ರೆಸ್ ಸೋಲಿನಿಂದ ಮನನೊಂದಿರುವಂತಹ ರಾಹುಲ್ ಗಾಂಧಿ ಪದೇ ಪದೇ ಸೋಲಿನಿಂದ ಕಂಗೆಟ್ಟು ಹೋಗಿಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಹೀಗಾಗಿನೇ ಸುದ್ದಿಗೋಷ್ಠಿಯನ್ನ ನಡೆಸಲಿಲ್ಲ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಸೋಲಿನ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡಲು ರಾಹುಲ್ ಗಾಂಧಿ ಹಿಂದೇಟನ್ನ ಹಾಕಿದ್ದಾರೆ. ಹೀಗಾಗಿನೇ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ನೀಡುವ ಬಗ್ಗೆ ಚಿಂತನೆಯನ್ನ ಮಾಡಿದ್ದಾರೆ. ಹೀಗಾಗಿನೇ ದೆಹಲಿಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ರಾಗ ರಿಸೈನ್ ಮಾತು. ಸತತ ಸೋಲಿನಿಂದ ಕಂಗೆಟ್ಟಿರುವಂತಹ ರಾಹುಲ್ ಗಾಂಧಿ ರಾಜೀನಾಮೆ ನೀಡುವ ನಿರ್ಧಾರಕ್ಕೆ ಬರ್ತಿದ್ದಾರೆ ಎನ್ನಲಾಗ್ತಿದೆ. ಈ ಬಗ್ಗೆ ದೆಹಲಿಯ ಕಾಂಗ್ರೆಸ್ ವಲಯದಲ್ಲೇ ಗುಸುಗುಸು ಶುರುವಾಗುಬಿಟ್ಟಿದೆ ನೋಡಿ. ಇತ್ತ ಮಹಾರಾಷ್ಟ್ರವನ್ನ ಈ ಬಾರಿ ಹೀನಾಯವಾಗಿ ಕಾಂಗ್ರೆಸ್ ಸೋತಿದೆ. ಕಾಂಗ್ರೆಸ್ ಒಕ್ಕೂಟ ಸೋಲನ್ನ ಕಂಡುಬಿಟ್ಟಿದೆ. ಹೀಗಾಗಿನೇ ನೈತಿಕ ಹೊಣೆಯನ್ನ ಹೊತ್ತು ರಾಹುಲ್ ಗಾಂಧಿ ಶಾಕಿಂಗ್ ಡಿಸಿಷನ್ ಅನ್ನ ತೆಗೆದುಕೊಳ್ತಾರ. ಒಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರ ಈ ನಿರ್ಧಾರದ ಮಾತುಗಳಿಂದನೇ ಈಗ ಮರ್ಮಾಘಾತ ಆಗಿದೆ. ಲೋಕಸಭಾ ವಿಪಕ್ಷ ಸ್ಥಾನಕ್ಕೆ ರಾಹುಲ್ ಗಾಂಧಿ ರಾಜೀನಾಮೆಯನ್ನ ಕೊಡ್ತಾರ. ಹರಿಯಾಣ, ಜಮ್ಮು ಕಾಶ್ಮೀರ, ಮಹಾರಾಷ್ಟ್ರದಲ್ಲಿ ಹೀನಾಯ ಸೋಲಾಗಿದೆ. ಹೀಗಾಗಿ ಕಾಂಗ್ರೆಸ್ ಸೋಲಿನಿಂದ ಮನನೊಂದಿರುವಂತಹ ರಾಹುಲ್ ಗಾಂಧಿ ರಾಜೀನಾಮೆಯನ್ನ ಕೊಡ್ತಾರ ವಿಪಕ್ಷ ನಾಯಕನ ಸ್ಥಾನಕ್ಕೆ. ಹೀಗಾಗಿನೇ ಸುದ್ದಿಗೋಷ್ಠಿಯನ್ನ ನಡೆಸಲಿಲ್ಲ ರಾಹುಲ್ ಗಾಂಧಿ. ಸೋಲಿನ ಬಗ್ಗೆ ಏನು ಪ್ರತಿಕ್ರಿಯೆಯನ್ನ ಕೊಡೋದು ಅಂತ ಹಿಂದೇಟನ್ನ ಹಾಕಿಬಿಟ್ರ ಹಾಗಾದ್ರೆ. ಹೀಗಾಗಿನೇ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ನೀಡುವ ಬಗ್ಗೆ ಚಿಂತನೆ ಆಗ್ತಿದೆ ಅಂತೆ. ಹೀಗೊಂದು ಗುಸುಗುಸು ಈಗ ದೆಹಲಿಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ.